ನಮಸ್ಕಾರ, ಆಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ರಣ್ಯರಾವ್ ಚಿನ್ನದ ಬಿಸ್ಕತ್ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ದೂರು ನೀಡಿದ್ದಾರೆ. ರಣ್ಯರಾವ್ ಪ್ರಕರಣ ಬಹುಕೋಟಿ ಹಗರಣ ಆಗಿದೆ. ತಿಂಗಳಲ್ಲಿ 10ಕ್ಕೂ ಹೆಚ್ಚು ಬಾರಿ ದುಬೈ ಪ್ರವಾಸ ಮಾಡಿ ಗೋಲ್ಡ್ ಬಿಸ್ಕತ್ ಸ್ಮಗ್ಲಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಇದು ಎರಡು ದೇಶಗಳ ನಡುವೆ ನಡೆದಿರೋ ಚಿನ್ನ ಕಳ್ಳ ಸಾಗಣೆ. ಈ ಮಾಫಿಯಾ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದಾರೆ. ಕೂಲಂಕುಷವಾಗಿ ತನಿಖೆ ನಡೆಸಬೇಕು. ತನಿಖೆ ನಡೆಸಿದ್ರೆ ಸತ್ಯ ಹೊರಬರುತ್ತೆ. ಈಗಾಗಲೇ DRI ತನಿಖೆ ನಡೆಸುತ್ತಿದೆ. ಈ ಕೇಸ್ನಲ್ಲಿ ಕೋಟ್ಯಾಂತರ ಹಣದ ವ್ಯವಹಾರ ನಡೆದಿರೋ ಶಂಕೆ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಈ ಪ್ರಕರಣವನ್ನ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೆಲವು ದಿನಗಳಿಂದ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರುವಂಥ ಯಾವುದೋ ಪ್ರಕರಣ ಇದ್ರೆ ಅದು ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. 2020 ಕೇರಳದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಕರಣ ಆಗಿ ಸುದ್ದಿ ಆಯಿತು. ಅದರಲ್ಲಿ ಹಿನ್ನೆಲೆ ಯಾರು ಹಿಂದೆ ಇದ್ದಾರೆ ಅಂತ ತಮ್ಗೆಲ್ಲರೂ ಗೊತ್ತಿದೆ. ಈ ವಿಚಾರದಲ್ಲಿ ರಣ್ಯರಾವ್ ವಿಚಾರದಲ್ಲಿ ಸ್ಪಷ್ಟವಾಗಿ ಈಕೆ ಹಿಂದೆ ಯಾರಿದ್ದಾರೆ, ಯಾವ ಪ್ರಭಾವಿಗಳಿದ್ದಾರೆ, ಮತ್ತೆ DRI ಇವಳನ್ನ ಬಂಧಿಸಿದೆ. ಈ ಕೇಸ್ ವಿಚಾರವಾಗಿ ED ಮತ್ತೆ IT ಮತ್ತೆ CBI, ವಿಶೇಷವಾಗಿ NIA ರಾಷ್ಟ್ರೀಯ ತನಿಖಾ ದಳ, ಇಷ್ಟು ಸಂಸ್ಥೆಗಳು ಜಂಟಿಯಾಗಿ ತನಿಖೆ ಮಾಡಬೇಕು. ಈಗ ಆಲ್ರೆಡಿ ನಾನು EDಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಕೆ ಮೇಲೆ. ಏನು ಅಂತಂದ್ರೆ ನಿರಂತರವಾಗಿ ದುಬೈಗೆ ಹೋಗಿ ಬರ್ತಿದ್ದಾಳೆ ಮತ್ತೆ ಚಿನ್ನ ತರ್ತಿದ್ದಾಳೆ ಅಂತ ಮಾಧ್ಯಮದ ಪ್ರಸಾರ ಆಗ್ತಿದೆ. ಈ ಚಿನ್ನಕ್ಕೆ ಫಂಡಿಂಗ್ ಮಾಡಿರೋದು ಯಾರು? ಇದ್ರ ಹಿಂದೆ ಒಂದು ಇಂಟರ್ನ್ಯಾಷನಲ್ ಮಾಫಿಯಾ ಕೈವಾಡ ಇದೆ. ಮತ್ತೆ ಅವ್ಳು ಚಿನ್ನ ತಂದಿರೋದು ಸಹ ಬೆಲ್ಟ್ ಅಲ್ಲಿ. ಆ ಬೆಲ್ಟ್ ಕಸ್ಟಮೈಸ್ಡ್ ಬೆಲ್ಟ್, ಅಂದ್ರೆ ಚಿನ್ನದ ಗಟ್ಟಿನ ಇಟ್ಕೊಳ್ಳೋಕೆ ಕಸ್ಟಮೈಸ್ಡ್ ಬೆಲ್ಟ್ ಆಗಿದೆ ಅಂತಂದ್ರೆ ಈ ಒಂದು ಪ್ರೊಫೆಷನ್ ಆಗಿ ಇದನ್ನ ಅವಳು ಅಳವಡಿಸ್ಕೊಂಡಿದ್ದಾಳೆ. ಇವಳು ಹಿಂದೆ ಇರೋದು ಯಾರು? ಮತ್ತೆ ಪ್ರತಿ ಸತಿನೂ ವಿಮಾನ ನಿಲ್ದಾಣಕ್ಕೆ ಹೋದಾಗ ಪ್ರೋಟೋಕಾಲು ಅಂತ ಅದನ್ನೇ ಒಂದು ಆಯಾಮ ಇಟ್ಕೊಂಡು ದೊಡ್ಡವರು ಯಾವ ಪೊಲೀಸ್ ಅವರು ಸ್ಥಳೀಯವಾಗಿ ಹೇಳಿದ್ದಾರೆ ಪ್ರೋಟೋಕಾಲ್ ರಿಸೀವ್ ಮಾಡ್ಕೊಳ್ಳಿ ಅಂತ. ನೀವು ಯಾರೋ ಒಬ್ಬ PC-ನೋ ಇಲ್ಲ ಯಾರೋ ಒಬ್ಬ ASI-ನ ನೀವು ಸಸ್ಪೆಂಡ್ ಮಾಡಿ ತಪ್ಪಿಸ್ಕೊಳಕ್ ಹೋಗ್ಬಾರ್ದು. ಇದ್ರ ಹಿಂದೆ ದುಡ್ಡು ಕೈವಾಡ ಇದೆ. ಆ ಹಿಂದೆ ಇರೋ ಪ್ರಭಾವಿಗಳು ಯಾರ್ಯಾರಿದ್ದಾರೆ. ಹಾಗಾಗಿ ನಾನು ED, IT ಮತ್ತೆ NIA-ಗೆ ಮತ್ತೆ ನಾಳೆ ನಾನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೂ ನಾನು ಪತ್ರ ಬರೀತಿದ್ದೀನಿ. ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆಗಿ ಉನ್ನತ ತನಿಖಾ ಸಂಸ್ಥೆಗೆ ಇವರೆಲ್ಲಾರನ್ನು ಬಳಸ್ಕೋಬೇಕಾಗ್ತದೆ. ಏನಕ್ಕೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ಇದು 42 kg ಅಷ್ಟು ಚಿನ್ನದ ಗಟ್ಟಿ ತರಬೇಕು ಅಂದ್ರೆ ಅದು ಸಾಮಾನ್ಯ ವಿಚಾರ ಅಂತೂ ಅಲ್ವೇ ಅಲ್ಲ. ನಿಮ್ಗೂ ಎಲ್ಲ ಮಾಧ್ಯಮದಲ್ಲಿ ಯಾರು ಹಿಂದೆ ಇದ್ದಾರೆ, ಪ್ರಭಾವಿಗಳಿದಾರ, ಹೆಂಗೋಯ್ತು ಅಂತ ನನಗಿರೋ ಮಾಹಿತಿ ನಾನು ಆಲ್ರೆಡಿ ED ಅವ್ರನ್ನ ಸಹ ಹೇಳಿದ್ದೀನಿ. ಈ ಹವಾಲಾ ದುಡ್ಡು ಮುಖಾಂತರ ಹೇಗೆ ಹೋಗುತ್ತೆ? ಈ ಹವಾಲಾ ದುಡ್ಡು ಹೋಗ್ಬೇಕು ಅಂತಂದ್ರೆ ಇವತ್ತು ಕೆಸಿನೋ ಹೊರ ದೇಶದಲ್ಲಿ ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನ ಒಬ್ಬ ಸಚಿವನ ಆಪ್ತ ಹತ್ರ 8 ಕೆಸಿನೋ ಇದೆ ಹೊರ ದೇಶದಲ್ಲಿ. ಶ್ರೀಲಂಕಾ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಹೀಗೆ ದೇಶ ನಾನಾ ಭಾಗದಲ್ಲಿ ಆತನ ಕೆಸಿನೋ ಇದೆ.